ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ HSK ಅವರ ಸಮಗ್ರ ಪ್ರಬಂಧಗಳ ಕೇಳೊತ್ತಿಗೆ ಧ್ವನಿ ಮುದ್ರಣ ಅಭಿಯಾನದಲ್ಲಿ ನಾನು ಮಾಲತಿ ಶ್ರೀನಿವಾಸನ್ ಪ್ರಸ್ತುತಪಡಿಸುತ್ತಿರುವ HSK ಅವರ ಪ್ರಬಂಧ ಹೆಂಡತಿಯ ಹೆಸರು. ಹೆಂಡತಿಯ ಹೆಸರು. ನೀವು ಹೆಂಡತಿಯನ್ನು ಏನೆಂದು ಕರೆಯುತ್ತೀರಿ? ಹೀಗೊಂದು ಪ್ರಶ್ನೆ. ಈ ಪ್ರಶ್ನೆಯಿಂದ ಕೆಲವರು ಕೋಪಗೊಳ್ಳಬಹುದು. ನನ್ನ ಹೆಂಡತಿಯ ಹೆಸರು ಕಟ್ಟಿಕೊಂಡು ನಿಮಗೇನಾಗಬೇಕು ಎಂದು ಕೇಳಬಹುದು. ಅವರ ಈ ಅಸಮಾಧಾನಕ್ಕೆ ಯಾವುದಾದರೂ ಮಾನಸಿಕ ಕಾರಣವೇ ಇದ್ದರೂ ಇರಬಹುದು. ತಮ್ಮ ಮತ್ತು ತಮ್ಮ ಪತ್ನಿಯ ಸಂಬಂಧದ ಬಗ್ಗೆ ಹೇಳಿಕೊಳ್ಳಲು ಅವರಿಗೆ ಇಷ್ಟವಿಲ್ಲದಿರಬಹುದು. ಅವರ ಮನಸ್ಸಿನ ಕತ್ತಲ ಮೂಲೆಯಲ್ಲಿ ಅಡಗಿ ಕುಳಿತ ಯಾವುದೋ ಅತೃಪ್ತಿಯನ್ನು ಈ ಪ್ರಶ್ನೆ ಕೆಣಕಿರಬಹುದು. ಈ ಪ್ರಶ್ನೆಗೆ ಇನ್ನು ಕೆಲವರು ಬೇರೆ ರೀತಿಯ ಪ್ರತಿಕ್ರಿಯೆ ವ್ಯಕ್ತಪಡಿಸಬಹುದು. ಇದೆಂಥ ಪ್ರಶ್ನೆ ಎಂದು ಮರುಸವಾಲು ಎಸೆಯಬಹುದು. ನನಗೆ ಮದುವೆಯೇ ಆಗಿಲ್ಲ, ಲೇ ಎನ್ನಲು ಅವಳೇ ಇಲ್ಲ, ಮಗನ ಹೆಸರು ರಾಮಕೃಷ್ಣ ಎಂದ ಹಾಗೆ ಎನ್ನಬಹುದು. ಆದರೆ ಈ ಉತ್ತರದಲ್ಲೇ ಅವರು ತಮ್ಮ ಭಾವಿ ಪತ್ನಿಯನ್ನು ಹೇಗೆ ಸಂಬೋಧಿಸುತ್ತಾರೆಂಬುದು ಗೊತ್ತಾಯಿತು ಬಿಡಿ, ಲೇ ಎಂದು ನೀವು ಅವರನ್ನು ಸಂಬೋಧಿಸುತ್ತೀರಿ ಅಲ್ಲವೇ ಎಂದು ಕೇಳಬಹುದು. ಇದೆಂಥ ದೊಡ್ಡ ವಿಷಯ ಬಿಡಿ, ಗಂಡ ಹೆಂಡಿರು ಪರಸ್ಪರವಾಗಿ ಹೇಗಾದರೂ ಕರೆದುಕೊಳ್ಳಲಿ, ಅದರಿಂದೇನು ಪ್ರಮಾದ ಎನ್ನಬಹುದು ನೀವು. ಆದರೆ ಇದನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕುವಂತಿಲ್ಲ. ಈ ವಿಚಾರವಾಗಿ ಯೋಚಿಸಿದಷ್ಟು ಇದೊಂದು ತೊಡಕಿನ ಪ್ರಶ್ನೆಯಾಗೇ ಉಳಿದು ಬಿಡುತ್ತದೆ ಎನಿಸದಿರದು. ಹಿಂದಿನ ಕಾಲದವರಿಗೆ ತಮ್ಮ ಪತ್ನಿಯರ ಮಾತೆತ್ತುವುದರಲ್ಲಿ ಅವರ ಹೆಸರು ಹೇಳಲು ಕೂಡ ಸಂಕೋಚವಾಗುತ್ತಿತ್ತು. ಹೊಸದಾಗಿ ಮದುವೆಯಾದ ಗಂಡು ಹೆಣ್ಣುಗಳ ಬಾಯಿಂದ ಅವರ ಅರ್ಧಾಂಗಿಯ ಅಥವಾ ಅರ್ಧಾಂಗನ ಹೆಸರು ಹೇಳಿಸುವುದೇ ಒಂದು ಮೋಜಿನ ಪ್ರಸಂಗವಾಗಿರುತ್ತಿತ್ತು. ಆ ಕಾಲದ ಗಂಡಸರಿಗೆ ತಮ್ಮ ಹೆಂಡತಿಯರ ನಾಮೋಚ್ಚಾರಣೆ ಮಾಡುವುದಕ್ಕಾಗಲಿ ಹೆಂಗಸರಿಗೆ ತಮ್ಮ ಗಂಡಂದಿರ ಹೆಸರು ಹೇಳುವುದಕ್ಕಾಗಲಿ ತುಂಬಾ ನಾಚಿಕೆಯಾಗುತ್ತಿತ್ತು. ಯಾವುದೇ ವ್ಯವಹಾರದಲ್ಲಿ ಹೆಣ್ಣು ತನ್ನ ಗಂಡನ ಹೆಸರು ಹೇಳಬೇಕಾಗಿ ಬಂದಾಗ ಆಕೆಯ ಮುಖ ಕೆಂಪಡರುವುದನ್ನು ನೋಡಬೇಕಿತ್ತು. ಆ ಸೌಂದರ್ಯಕ್ಕೆ ಎಣೆಯುಂಟೆ? ಆದರೆ ಜೋಕೆ, ಆ ಚೆಲುವನ್ನು ಕಣ್ತುಂಬಾ ನೋಡಿ ಆನಂದಿಸಲು ಅವಳ ಗಂಡನಿಗೆ ಮಾತ್ರ ಅಧಿಕಾರ. ಇತರರು ಅದನ್ನು ಕದ್ದು ನೋಡಬೇಕಷ್ಟೆ. ಭಾರತದ ಇತಿಹಾಸದಲ್ಲಿ ಪದ್ಮಿನಿಯ ಕಥೆಯನ್ನು ನೀವು ಓದಿಲ್ಲವೇ? ತನ್ನ ಹೆಂಡತಿಯ ಚೆಲುವನ್ನು ಕನ್ನಡಿಯ ಬಿಂಬದ ಮೂಲಕ ಸುಲ್ತಾನನಿಗೆ ತೋರಿಸುವ ತಪ್ಪು ಮಾಡಿದ್ದಕ್ಕಾಗಿ ಅವಳ ಗಂಡ ಕೊನೆಗೆ ತನ್ನ ಹೆಂಡತಿಯನ್ನೇ ಕಳೆದುಕೊಳ್ಳಬೇಕಾಯಿತು. ಭಾರೀ ಅನಾಹುತವೇ ಆಯಿತು. ಗಂಡ ಹೆಂಡಿರು ಪರಸ್ಪರ ಹೆಸರು ಹಿಡಿದು ಕರೆಯದಿರಲು ಬೇರೆ ಯಾವುದೋ ಒಂದು ಪ್ರಬಲ ಕಾರಣ ಇದ್ದೇ ಇರಬೇಕು. ಗಂಡನ ಅರ್ಧಾಂಗಿ ಹೆಂಡತಿ ಎಂದರೆ ಅವನ ಶರೀರದ, ಅವನ ವ್ಯಕ್ತಿತ್ವದ ಅರ್ಧ ಭಾಗ, ಉಳಿದ ಅರ್ಧ ಭಾಗ ಅವನು. ಹೀಗೆ ಇದು ಏಕದೇಹ ನ್ಯಾಯ. ಶರೀರದ ಅರ್ಧ ಭಾಗ ಇನ್ನೊಂದು ಅರ್ಧ ಭಾಗವನ್ನು ಬೇರೆ ಎಂದು ಪರಿಗಣಿಸಿ ಬೇರೆ ಹೆಸರಿನಿಂದ ಕರೆಯುವುದು ಹೇಗೆ? ಆದ್ದರಿಂದಲೇ ಹೆಸರು ಹೇಳಲು ತೊಡಕುಂಟಾಗಿರಬಹುದು. ತಿಳಿದವರು ಈ ಬಗ್ಗೆ ಬೆಳಕು ಚೆಲ್ಲಬೇಕು. ಏನೇ ಇರಲಿ, ಗಂಡ ಹೆಂಡಿರು ಪರಸ್ಪರ ನಾಮೋಚ್ಚಾರಣೆ ಮಾಡಲು ಇದ್ದ ನಿರ್ಬಂಧಗಳೆಲ್ಲ ಹಿಂದಿನ ಕಾಲದಲ್ಲಿ. ಈಗ ಅಂಥ ಸಂಕೋಚವೇನೂ ಇಲ್ಲ. ಈಗ ಸಲೀಸಾಗಿ ಹೇಳಿಬಿಡುತ್ತಾರೆ ಎನ್ನಬಹುದು. ಆದರೂ ಪರಿಸ್ಥಿತಿ ಅಷ್ಟು ಸರಳವಲ್ಲ, ಸುಲಭವೂ ಅಲ್ಲ. ಅನೇಕರು ತಮ್ಮ ಪತ್ನಿಯರ ಹೆಸರನ್ನು ಸಲೀಸಾಗಿ ಹೇಳಿದರೂ ಪತ್ನಿಯರು ಮಾತ್ರ ಹಾಗೆ ಹೇಳುವುದು ಈಗಲೂ ಕಠಿಣವೇ. ಹೆಂಡತಿಯ ಹೆಸರು ಹೇಳುವವರು ಕೂಡ ತಮ್ಮ ಧ್ವನಿಯನ್ನು ಸ್ವಲ್ಪ ತಗ್ಗಿಸುತ್ತಾರೆ, ಅಲುಗಿಸುತ್ತಾರೆ. ಯಾವುದೋ ಸಂಕೋಚ ಅವರನ್ನು ಕಟ್ಟಿಹಾಕುತ್ತದೆ ಎನಿಸುತ್ತದೆ. ತುಂಬಾ ಆಪ್ತವಾದದ್ದು, ಖಾಸಗಿಯಾದದ್ದು ಎನಿಸುವಂಥದ್ದನ್ನು ತೆರೆದಿಡುವುದಕ್ಕೆ ಅವರ ಮನಸ್ಸು ಒಗ್ಗುವುದಿಲ್ಲ. ನಾವು ತುಂಬಾ ಮುಂದುವರೆದಿದ್ದೇವೆಂದು ಹೇಳಿಕೊಳ್ಳುವ ಈ ಕಾಲದಲ್ಲೂ ಹೆಂಗಸಿನ ಸ್ಥಾನ ಮನೆಯಲ್ಲೇ. ಮನೆಯೆಂಬ ದೇಗುಲದ ಗರ್ಭಗುಡಿಯಾದ ಅಡಿಗೆ ಮನೆಯಲ್ಲೇ ಗೃಹಿಣಿ ಇದ್ದರೆ ಗೃಹ, ಗೃಹದಲ್ಲಿ ಗೃಹಿಣಿ ಮನೆಯೊಡತಿ, ಗೃಹಿಣಿ ಇದ್ದರೆ ಗೃಹ ಹೆಂಗಸು. ಹೊರಗಡೆ ಉದ್ಯೋಗ ಮಾಡುತ್ತಿದ್ದರೂ ಮನೆಯ ಯಜಮಾನಿಕೆ ನಿರ್ವಹಣೆ ಅವಳ ಹೊಣೆ. ಮನೆಗೆ ಬಂದೊಡನೆ ಮಡದಿ ಅಡಿಗೆ ಮನೆಗೆ ಹೋಗುತ್ತಾಳೆ. ಗಂಡ ದಿವಾನಖಾನೆಯಲ್ಲಿ ಆರಾಮಾಸನದ ಮೇಲೆ ಒರಗಿ ಕಾಲು ಚಾಚಿ ಕೂರುತ್ತಾನೆ.
ಹೆಂಡತಿಗೆ ಕೆಲಸದ 2ನೆಯ ಪಾಳಿ ಮನೆಯಲ್ಲಿ, ಗಂಡನಿಗೆ ವಿಶ್ರಾಂತಿ. ಇದು ಲೋಕದ ರೀತಿ. ಆ ಮಾತು ಹಾಗಿರಲಿ. ಹಳೆಯ ತಲೆಮಾರಿನವರು ಹೆಂಡತಿಯನ್ನು ಸಂಬೋಧಿಸುವ ಸಮಸ್ಯೆಯನ್ನು ಬಹಳ ಸುಲಭವಾಗಿ ಪರಿಹರಿಸಿಕೊಳ್ಳುತ್ತಿದ್ದರು. ಮನೆಯ ಯಜಮಾನನೊಂದಿಗೆ ಅವನ ಗೆಳೆಯ ಬಂದನೆನ್ನಿ. ಮನೆಗೆ ಬಂದ ಆ ಸ್ನೇಹಿತನಿಗೆ ಒಂದು ಲೋಟ ಕಾಫಿಯನ್ನಾದರೂ ಕೊಡಬೇಕಲ್ಲವೇ? ಒಳಗೆ ಬಂದೊಡನೆಯೇ ಅವನು ಅಡಿಗೆ ಮನೆಯಲ್ಲಿರುವ ಪತ್ನಿಗೆ ಸಂದೇಶ ಕಳುಹಿಸಬೇಕು. ಲೇ ಎಂದು ಕೂಗುವುದು ಅಸಭ್ಯ ಎನಿಸಬಹುದು. ಕೆಲವರು ಲೇ ಜೊತೆಗೆ ಇವಳೇ ಎಂದು ಸೇರಿಸಿ ಕರೆಯುವುದುಂಟು. ಇದರಲ್ಲೇನೂ ತಪ್ಪಿಲ್ಲ ಎಂದು ಕೂಡ ಅವರು ಸಾಧಿಸಬಹುದು. ನನ್ನ ಹೆಂಡತಿಯಲ್ಲಿ ನನಗೆ ತುಂಬಾ ಸಲಿಗೆ. ಲೇ ಇವಳೆ ಎನ್ನುವುದು ಸಲಿಗೆಯ ಮಾತು, ಕೀಳು ಆಳು ಎಂಬ ಭಾವನೆಯಲ್ಲ ಎಂದು ಅವರು ವಾದ ಮಾಡುವುದು ಸಾಧ್ಯ. ಹಾಗಾದರೆ ನಿಮ್ಮಿಬ್ಬರಲ್ಲಿ ಅಷ್ಟೊಂದು ಸಲಿಗೆ ಇದ್ದರೆ ನಿಮ್ಮ ಪತ್ನಿಯು ನಿಮ್ಮನ್ನು ಇದೇ ರೀತಿ ಸಂಬೋಧಿಸಬಹುದೇ? ಮಸಲಾ, ಲೋ ಎಂದು ಕರೆಯಬಹುದೇ ಎಂದು ನೀವು ಇಂಥವರಿಗೆ ಸವಾಲೆಸೆಯಬಹುದು. ಅವರು ಅದಕ್ಕೂ ಉತ್ತರ ಸಿದ್ಧವಾಗಿಟ್ಟುಕೊಂಡಿರಬಹುದು. ಕರೆದರೆ ಏನೂ ತಪ್ಪಿಲ್ಲ, ಆದರೆ ಅವಳು ನನಗಿಂತ 4 ವರ್ಷ ಚಿಕ್ಕವಳು, ಆದ್ದರಿಂದ ಅವಳು ನನ್ನನ್ನು ಸರಿಸಮನೆಂಬಂತೆ ಹಾಗೆ ಕರೆಯಲು ಸಂಕೋಚ ಪಡಬಹುದು ಎಂದು ಜಾರಿಕೊಳ್ಳಬಹುದು. ಅವರು ಯಾವುದೇ ಉತ್ತರ ನೀಡಲಿ, ಗಂಡ ಹೆಂಡಿರ ಅನ್ಯೋನ್ಯ ಸಂಬಂಧವನ್ನು ಕುರಿತು ಈ ಸೂಕ್ಷ್ಮವಾದ ಪ್ರಶ್ನೆಯನ್ನು ನೀವು ಅವರಿಗೆ ಹಾಕುವುದು ಅಷ್ಟು ಉಚಿತವೆನಿಸುವುದಿಲ್ಲ. ಇದು ಸಭ್ಯತೆ ಎನಿಸದಿರಬಹುದು. ಆದ್ದರಿಂದ ಈ ವಿಚಾರದಲ್ಲಿ ಮೌನವಾಗಿರುವುದೇ ಮೇಲು. ಲೇ, ನೇ, ಇವಳೇ ಎಂದು ಮುಂತಾಗಿ ಸಂಬೋಧಿಸದೆ ಕೆಲವರು ನಾಜೂಕಾಗಿ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದುಂಟು. ಜೋರಾಗಿ ಕೆಮ್ಮುವುದು, ಗಂಟಲು ಸರಿಪಡಿಸಿಕೊಳ್ಳುವುದು, ಇದೆಯಾ ಎಂದು ಕೇಳುವುದು, ನೋಡಿಲ್ಲಿ ಎನ್ನುವುದು, ಏನೋ ಎನ್ನುವುದು, ಹೀಗೆ ಯಾವುದಾದರೊಂದು ಮಾತಿನಿಂದ ಕೂಗಿ ಕರೆಯುವುದು ಅಪರೂಪವೇನಿಲ್ಲ. ನಮ್ಮ ಹಿರಿಯ ಸಾಹಿತಿ ವಿ.ಸಿ. ಅವರು ಇಂಥ ಸಂದರ್ಭದಲ್ಲಿ ನೋಡೋ ಎಂದು ಗಟ್ಟಿಯಾಗಿ ಮನೆಯ ಮುಂದಿನ ಪಡಸಾಲೆಯಿಂದಲೇ ಕೂಗಿ ಹೇಳುತ್ತಿದ್ದರಂತೆ. ಯಾರೋ ಬಂದಿದ್ದಾರೆ, ಅವರಿಗೆ ಒಂದು ಲೋಟ ಕಾಫಿ ಬೇಕು ಎಂದು ಇದರ ಅರ್ಥ. ಈ ಮಾತು ಕೇಳಿಸಿದೊಡನೆ ಒಳಗಿಂದ ದೊಡ್ಡ ಕಂಚಿನ ಲೋಟದಲ್ಲಿ ಬಿಸಿ ಬಿಸಿ ಘಮ ಘಮ ಕಾಫಿ ಹಾಜರಾಗುತ್ತಿತ್ತು. ಹಜಾರದಿಂದ ಅಡಿಗೆ ಮನೆಗೆ ಸಂದೇಶ ಮುಟ್ಟಿಸುವ ಧ್ವನಿಯಲ್ಲೇ ಏನಾಗಬೇಕೆಂಬ ಇಂಗಿತವನ್ನು ಅನೇಕರು ವ್ಯಕ್ತಪಡಿಸಬಹುದು. ಬಂದವರು ತಮಗೆ ತುಂಬಾ ಬೇಕಾದವರಾಗಿದ್ದರೆ, ಅವರಿಗೆ ವಿಶೇಷವಾದ ಆದರಾತಿಥ್ಯ ನೀಡಬೇಕಾದರೆ, ಎಂದರೆ ಕಾಫಿಗೆ ಮುಂಚೆ ತಿಂಡಿಯ ಸರಬರಾಜು ಆಗಬೇಕೆಂದಿದ್ದರೆ ಕೂಗುವ ಧ್ವನಿಯಲ್ಲೇ ಅದು ವ್ಯಕ್ತವಾಗುತ್ತಿತ್ತು. ಧ್ವನಿಯ ಏರು, ಇಳಿತ, ಹಿಗ್ಗು, ಕುಗ್ಗುಗಳಿಗೆ ಬೇರೆ ಬೇರೆ ಅರ್ಥ ಇರುತ್ತಿತ್ತು. ಹೀಗೆ ಅವರವರ ಮನೋಧರ್ಮಕ್ಕೆ, ಸ್ವಭಾವಕ್ಕೆ, ಅಭ್ಯಾಸಕ್ಕೆ, ಪದ್ಧತಿಗೆ ಅನುಗುಣವಾಗಿ ಸಂಬೋಧನೆಯ ವಿಧಾನವನ್ನು ಅಳವಡಿಸಿಕೊಂಡು ಪರಿಸ್ಥಿತಿಯನ್ನು ಯಾವುದೇ ತೊಡಕಿಲ್ಲದೆ ನಿಭಾಯಿಸಿಕೊಳ್ಳುತ್ತಾ ಬಂದಿದ್ದಾರೆ ನಮ್ಮ ಹಿಂದಿನವರು. ಗಂಡು ಹೆಣ್ಣುಗಳ ತಂದೆ ತಾಯಿಯರು ಪರಸ್ಪರ ಮಾತುಕತೆ ನಡೆಸಿ ಮದುವೆ ಮಾಡಿದ ದಂಪತಿಗಳಲ್ಲಿ ಈಗಲೂ ಈ ಬಗ್ಗೆ ಮೈ ಚಳಿ ಬಿಟ್ಟಂತೆ ಕಾಣಿಸುವುದಿಲ್ಲ. ಪರಸ್ಪರ ಪ್ರೀತಿಸಿ ತಾವೇ ಮುಂದಾಗಿ ತಮ್ಮ ತಮ್ಮ ತಂದೆ ತಾಯಿಯರ ಒಪ್ಪಿಗೆ ಪಡೆಯದೆಯೋ ಮದುವೆ ಆದವರು ಈ ವಿಚಾರದಲ್ಲಿ ಇತರರಿಗಿಂತ ಸ್ವಲ್ಪ ಮುಂದಾಗಿರಬಹುದು. ಆದರೆ ವಿಚಿತ್ರದ ಸಂಗತಿ ಎಂದರೆ, ಮದುವೆಗೆ ಮುಂಚ ಹುಡುಗ ಹುಡುಗಿಯರು ಪರಸ್ಪರ ಏಕವಚನದಲ್ಲಿ ಸಂಬೋಧಿಸುತ್ತಿದ್ದರೂ ಆಮೇಲೆ ಆ ಹುಡುಗಿ ತನ್ನ ಗಂಡನನ್ನು ಒಮ್ಮೆಲೆ ಬಹುವಚನದಲ್ಲಿ ಕರೆಯತೊಡಗುತ್ತಾಳೆ. ವಿವಾಹದೊಂದಿಗೆ ಆಕೆ ತನ್ನ ಸಮಾನತೆಯನ್ನು ಕಳೆದುಕೊಳ್ಳುತ್ತಾಳೆಯೇ? ಇಲ್ಲದಿದ್ದರೆ ಏಕೆ ಹೀಗೆ ಎನ್ನುವುದು ಅರ್ಥವಾಗದ ಸಂಗತಿ. ಮೊನ್ನೆ ನನ್ನ ಕಿರಿಯ ಮಿತ್ರನೊಬ್ಬ ತನ್ನ ನೂತನ ವಧುವಿನ ಜೊತೆಯಲ್ಲಿ ಹಠಾತ್ತನೆ ನಮ್ಮ ಮನೆಗೆ ಹಾಜರಾದ. ಚಲನಚಿತ್ರದಲ್ಲಿ ಪ್ರತ್ಯಕ್ಷವಾಗುವ ಹಾಗೆ ಬಹಳ ದಿನಗಳಿಂದ ಅವನ ಸಮಾಚಾರ ನನಗೆ ತಿಳಿದಿರಲಿಲ್ಲ. ಮತ್ತೆ ಚಲನಚಿತ್ರದ ಘಟನೆಯನ್ನೇ ಹೋಲುವಂತ ಸಂದರ್ಭ. ಇದ್ದಕ್ಕಿದ್ದಂತೆ ಅವನು ಈ ಅವತಾರದಲ್ಲಿ ಪ್ರತ್ಯಕ್ಷನಾದಾಗ ನನಗೆ ಆಶ್ಚರ್ಯವಾಯಿತು. ಇದೇನು ಚಲನಚಿತ್ರವೋ ನಿಜವಾಗಿ ನಡೆಯುತ್ತಿರುವ ಘಟನೆಯೋ ಎಂದು ನನಗೆ ಅನುಮಾನವಾಯಿತು. ಬಂದೊಡನೆಯೇ ಅವನು, ಅವನ ಜೊತೆಗಾರ್ತಿಯು ನನ್ನ ಕಾಲು ಮುಟ್ಟಿ ನಮಸ್ಕರಿಸಿದರು. ಮತ್ತೆ ಚಲನಚಿತ್ರದ ದೃಶ್ಯವೇ, ಸಂದೇಹವಿಲ್ಲ. ಅವರು ಗಂಡ ಹೆಂಡಿರಲ್ಲದೆ ಅವರಲ್ಲಿ ಬೇರೆ ರೀತಿಯ ಸಂಬಂಧ ಇರುವುದು ಹೇಗೆ ಸಾಧ್ಯ? ಹಾಗಿದ್ದರೆ ಅವರು ಇಲ್ಲಿಯವರೆಗೂ ಬಂದು ನನಗೆ ಹೀಗೆ ಪೊಡಮುಡುತ್ತಿರಲಿಲ್ಲ. ಆಗ ಅವನು ಹೇಳಿದ,
ಕ್ಷಮಿಸಿ ಸಾರ್, ನನ್ನ ಮದುವೆಯ ವಿಚಾರವನ್ನು ನಿಮಗೆ ಮೊದಲೇ ತಿಳಿಸೋಕೆ ಆಗಲಿಲ್ಲ, ಕರೆಯೋಲೆ ಕಳಿಸಲಾಗಲಿಲ್ಲ, ಎಲ್ಲ ದಿಢೀರ್ ಅಂತ ಆಗಿ ಹೋಯಿತು ಎಂದ. ಏನೋ ಅನಾಹುತ ಆದದ್ದನ್ನು ಮುಂದಾಗಿಯೇ ತಿಳಿಸಲಿಲ್ಲವೆಂಬ ರೀತಿ ಅವನ ಧ್ವನಿಯಾಗಿತ್ತು. ಮತ್ತೆ ಎಲ್ಲವೂ ಸಿನಿಮೀಯ. ಆಮೇಲೆ ಈ ಮಾತು ಕೂಡಿಸಿದ. ಇವಳು ನನ್ನ ಮಿಸ್ಸಸ್ಸು ಸಾರ್ ಎಂದ. ಗೊತ್ತಾಯಿತು ಬಿಡಯ್ಯ, ಈ ಮಗು ನನ್ನ ಕಾಲಿಗೆ ಬಿದ್ದಾಗಲೇ ಗೊತ್ತಾಯಿತು ಎಂದೆ. ಅಪರಿಚಿತ ತರುಣಿಯನ್ನು ಮೊದಲ ಸಾರಿ ಕಂಡಾಗ ಮಗು ಎಂದು ಕರೆಯುವುದೇ ದೊಡ್ಡವರ ಲಕ್ಷಣ. ಅದು ಸರಿ, ಈ ಮಗುವನ್ನು ಏನಂತ ನನಗೆ ಪರಿಚಯ ಮಾಡಿಸಿಕೊಟ್ಟೆ, ಇನ್ನೊಂದು ಸಾರಿ ಹೇಳು ಎಂದು ಕೇಳಿದೆ. ಅವನು ಹಲ್ಲು ಕಿರಿದ. ಹಾ ಅದೇ ಸರ್, ಮಿಸ್ಸೆಸ್ಸು ಎಂದ ನಾಚಿಕೆ ತುಂಬಿದ ಮುಖದಿಂದ. ಅವರಿಬ್ಬರ ಮುಖಗಳು ಕೆಂಪಡೆರಿದ್ದವು. ಪರಸ್ಪರ ಪ್ರೀತಿಸಿ ಮದುವೆಯಾಗುವಾಗ ಇದ್ದ ಧೈರ್ಯ ಈಗ ಎಲ್ಲಿ ಹೋಗಿತ್ತೋ? ಮಿಸ್ಸೆಸ್ ಎಂದರೆ ಏನಯ್ಯ? ಮಿಸ್ಟರು, ಮಿಸ್ಸೆಸ್ಸು, ಮಿಸ್ಸು, ಇದೂ ಒಂದು ಕ್ರಮ. ನನ್ನ ಮಿಸ್ಸಸ್ಸು ಎನ್ನುವುದಕ್ಕಿಂತ ಬೇರೆ ಯಾವ ವಿಧಾನವೂ ಇಲ್ಲವೇ ಈ ಸಂಬಂಧವನ್ನು ವಿವರಿಸುವುದಕ್ಕೆ ಎಂದೆ, ಅರ್ಧ ಹಾಸ್ಯ ಅರ್ಧ ಗಾಂಭೀರ್ಯ ಬೆರೆತ ಧ್ವನಿಯಲ್ಲಿ. ಅವನು ತಪ್ಪಾಗಿ ತಿಳಿಯಬಾರದು ಎಂಬ ಕಾಳಜಿಯಿಂದ. ಪತ್ನಿ, ಹೆಂಡತಿ ಎಂದು ಕರೆಯಬಹುದಲ್ಲವೇ? ಅವನು ಇನ್ನೂ ನಾಚಿದ. ಹೌದು ಸರ್, ಆದ್ರೂನುವೇ ಅವನ ಕಷ್ಟ ನನಗೆ ಅರ್ಥವಾಯಿತು. ಹೆಂಡತಿ ಎಂಬುದು ಅಚ್ಚ ಕನ್ನಡದ ಪದ, ಅದು ಅಷ್ಟು ಸಭ್ಯ ಎನಿಸುವುದಿಲ್ಲ ಎಂಬ ಭಾವನೆ ಇದ್ದೀತು. ಪತ್ನಿ ಎನ್ನಬಹುದೇ, ಆದರೆ ಅದೇನು ಅಷ್ಟು ಆತ್ಮೀಯ ಎನಿಸಿದು. ಆಕೆ ಆತ್ಮೀಯಳಾಗಿದ್ದರೂ ಪತ್ನಿ ಎಂಬ ಪದ ಆತ್ಮೀಯವಲ್ಲ ಎಂಬ ಭಾವನೆ ಇರಬಹುದು. ಇನ್ನು ಶ್ರೀಮತಿ ಎಂದರೆ ಹೇಗೆ? ಶ್ರೀಮತಿ ಎಂಬುದು ಮಹಿಳೆಯರಿಗೆ ಅನ್ವಯಿಸುವ ಗೌರವ ಸಂಬೋಧನೆ. ಕೆಲವರು ಶ್ರೀ ಮತ್ತು ಶ್ರೀಮತಿ ಇಂಥವನು ಎಂದು ತಮ್ಮ ಮನೆಯ ಸಮಾರಂಭದ ಆಹ್ವಾನ ಪತ್ರಿಕೆಯಲ್ಲಿ ತಮ್ಮ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಶ್ರೀ ಇಂಥವನು ಎಂಬುದೇನೋ ಸರಿ, ಶ್ರೀಮತಿ ಇಂಥವನು ಎಂದರೆ ಹೇಗೆ? ಶ್ರೀರಾಯಪ್ಪ ಸರಿ, ಶ್ರೀಮತಿ ರಾಯಪ್ಪ ಹೇಗಾದೀತು? ರಾಯಮ್ಮ ಎಂದು ಹೇಳಬೇಕೇನೋ? ಏನೇ ಇರಲಿ, ಪತ್ನಿಯನ್ನು ಪರಿಚಯ ಮಾಡಿಕೊಡುವಾಗ ಈಕೆ ನನ್ನ ಶ್ರೀಮತಿ ಎನ್ನಬಹುದು. ಎಲ್ಲ ಮಹಿಳೆಯರು ಶ್ರೀಮತಿಯರೇ. ಇವಳು ತನ್ನ ಶ್ರೀಮತಿ ಎಂದು ಅರ್ಥವಾಗಬಹುದೇ? ಹಳೆಯ ನಾಟಕಗಳಲ್ಲೂ ಕಾವ್ಯಗಳಲ್ಲೂ ಪತಿ ಪತ್ನಿ ಸಂಬಂಧ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತಾರೆಂಬುದನ್ನು ನೋಡೋಣ. ಪ್ರಾಚೀನ ನಾಟಕಗಳ ನಾಯಕರು ತಮ್ಮ ಪ್ರಿಯೆಯರನ್ನು ಆರ್ಯೆ ಎಂದು ಕರೆಯುತ್ತಾರೆ. ಆದರೆ ಎಲ್ಲರೂ ಆರ್ಯ ಕುಲದವರೆಂದು ಹೇಗೆ ಹೇಳುವುದು? ಆರ್ಯರು ಮಾತ್ರ ಸಂಭಾವಿತರು, ಅನಾರ್ಯರು ಒರಟರು, ಅನಾಗರಿಕರು, ಅಸಂಸ್ಕೃತರು ಎಂಬ ಭಾವನೆ ಇದರ ಹಿಂದೆ ಅಡಗಿರುವುದು ಸಹಜ. ದ್ರಾವಿಡರು ತಮ್ಮ ಪತ್ನಿಯರನ್ನು ದ್ರಾವಿಡೆ ಎಂದು ಸಂಬೋಧಿಸಬಹುದೇ? ಆರ್ಯ, ದ್ರಾವಿಡ ಮುಂತಾದವು ಜನಾಂಗ ಸೂಚಕವೇ ವಿನ ಯಾವೊಬ್ಬ ವ್ಯಕ್ತಿಯನ್ನೂ ನಿರ್ದೇಶಿಸಲಾರವು. ಹಳೆಯ ಕನ್ನಡ ನಾಟಕಗಳಲ್ಲೂ ಇದೇ ಪದ್ಧತಿ ಬಂದದ್ದನ್ನು ಗಮನಿಸಬಹುದು. ನಾಟಕದ ಆರಂಭದಲ್ಲಿ ರಂಗಪ್ರವೇಶ ಮಾಡುವ ಸೂತ್ರಧಾರ ನೇಪಥ್ಯದ ಕಡೆಗೆ ತಿರುಗಿ, ಆರ್ಯೆ, ನಿನ್ನ ಅಲಂಕಾರ ಮುಗಿದಿದ್ದರೆ ಇತ್ತ ಬಾ ಎನ್ನುತ್ತಿದ್ದ. ಆಕೆ ರಂಗಸ್ಥಳಕ್ಕೆ ಬಂದು ವೈಯಾರದಿಂದ, ಆರ್ಯಪುತ್ರ, ಎಲ್ಲವೂ ಅಣಿಯಾಗಿದೆ, ಇಂದು ಯಾವ ನಾಟಕ ಆಡೋಣ ಎಂದು ಕೇಳುತ್ತಿದ್ದಳು. ಆಡುವುದಾಗಿ ಪ್ರಕಟಿಸಿದ ನಾಟಕವನ್ನು ಬಿಟ್ಟು ಬೇರೊಂದನ್ನು ಆ ಕೊನೆ ಗಳಿಗೆಯಲ್ಲಿ ಆಡುವುದು ಹೇಗೆ ಸಾಧ್ಯ? ಆದರೂ ಇದು ಆಗಿನ ವೈಖರಿ ಅಥವಾ ವೈಪರೀತ್ಯ ಎನ್ನಿ ಬೇಕಾದರೆ. ಸೂತ್ರಧಾರ ಅವಳ ನಟಿಯನ್ನು ಆರ್ಯ ಎಂದು ಸಂಬೋಧಿಸಿದರೂ ಅವಳು ಅವನನ್ನು ಆರ್ಯಪುತ್ರ ಎನ್ನುತ್ತಾಳೆ. ಆರ್ಯೆಯ ಗಂಡ ಆರ್ಯನಾಗಬೇಕೇ ವಿನ ಆರ್ಯಪುತ್ರನಲ್ಲ. ಆದರೂ ಅವನನ್ನು ಆರ್ಯಪುತ್ರ ಎನ್ನುವುದೇ ರೂಢಿ. ಏಕೋ ಇದೆಲ್ಲ ಬೇಡ. ನಮ್ಮ ನಾಟಕ ಸಾಹಿತ್ಯವನ್ನೇ ಬೆದಕಿದರೆ ಇನ್ನೂ ನಾನಾ ಪ್ರಯೋಗಗಳು ನಮಗೆ ಕಾಣಸಿಗಬಹುದು. ಪ್ರಿಯೆ, ಪ್ರಿಯತಮ, ಇನಿಯ, ಇನಿಯೆ, ಪ್ರಾಣಕಾಂತೆ, ಪ್ರಾಣಕಾಂತ ಇತ್ಯಾದಿ ಇತ್ಯಾದಿ. ಆದರೆ ಇವೆಲ್ಲ ಈಚೆಗೆ ಕ್ಲೀಶೆಗೆ ಸೇರಿದ ಪ್ರಯೋಗಗಳು. ಇಂಥ ಪದಗಳನ್ನು ಬಳಸುವುದು ನಮ್ಮ ನವ್ಯ ಕವಿಗಳಿಗೆ ಖಂಡಿತ ಒಗ್ಗಲಾರದು. ನವ್ಯೋತ್ತರ ಕಾಲದ ರಕಂವಾರ್ ಕವಿಗಳು ಇಂಥ ಯಾವ ಪ್ರಯೋಗವನ್ನು ಸುತರಾಂ ಸಹಿಸಲಾರರು. ಇಂಥ ಯಾವ ಪ್ರಯೋಗ ಮಾಡಿದರೂ ಇತರರು ಏನೇ ಹೇಳಲಿ ಸಾಕ್ಷಾತ್ ಗಂಡ ಹೆಂಡರಿಗೂ ಹಿಡಿಸಲಾರದು. ಇದರಿಂದ ಏನೋ ಮುಜುಗರ. ಆದ್ದರಿಂದ ಇವನ್ನೆಲ್ಲ ಬಿಡುವುದೇ ವಾಸಿ ಎನಿಸದಿರದು ಯಾರಿಗಾದರೂ. ನಮ್ಮ ಹಳೆಯ ಸಾಹಿತ್ಯದಲ್ಲಿ ಕವಿಗಳು ಪತ್ನಿ ಎಂಬ ಪದಕ್ಕೆ ಪರ್ಯಾಯವಾಗಿ ಅನೇಕ ಪದಗಳನ್ನು ಪ್ರಯೋಗಿಸಿದ್ದಾರೆ. ಕಳತ್ರ,
ಭಾರ್ಯ, ಸಹಚರಿ, ಧರ್ಮಪತ್ನಿ, ಅರ್ಧಾಂಗಿ ಹೀಗೆ. ಭಾರ್ಯ ರೂಪವತಿ ಶತ್ರುವಂತೆ ಸಂಸ್ಕೃತ ಪ್ರಿಯರಿಗೆ. ಆದರೂ ಅವರಿಗೆ ರೂಪವತಿಯರು ಬೇಕು. ಮದುವೆಯಾದ ಮೇಲೂ ಅವರ ಮನಸ್ಸನ್ನು ಈ ಮಾತು ಕೊರೆಯುತ್ತಿರುತ್ತದೆ. ಇಂಥವರು ಹೇಗೆ ತಾನೇ ನೆಮ್ಮದಿಯಿಂದ ಸಂಸಾರ ನಡೆಸಿಯಾರೋ? ಭಾರ್ಯೆ ಇವರಿಗೆ ಸಹಜವಾಗಿಯೂ ಭಾರವಾಗುತ್ತಾಳೆ. ಅವಳ ಬಗ್ಗೆ ಚಿಂತೆಯ, ಸಂಶಯದ ಭಾರವನ್ನು ತಲೆಯ ಮೇಲೆ ಹೊತ್ತೇ ಓಡಾಡುತ್ತಿರುತ್ತಾರೆ ಈ ಬಡಪಾಯಿಗಳು. ಭಾರ್ಯ ಎಂಬುದಕ್ಕೆ ಭಾರವಾದವಳು ಎಂದೇ ಅರ್ಥವಂತೆ. ಈ ಭಾರವನ್ನು ನಿಭಾಯಿಸಲೆಂದೇ, ಹಗುರ ಮಾಡಿಕೊಳ್ಳಲೆಂದೇ ಅವಳ ತಂದೆ ತಾಯಿಯರು ಮದುಮಗನಿಗೆ ವರದಕ್ಷಿಣೆ ನೀಡುವ ಪದ್ಧತಿ ಬಂತೋ ಏನೋ, ಯಾರು ಬಲ್ಲರು. ಇನ್ನು ಕಳತ್ರ ಎಂಬ ಮಾತು. ಕಳತ್ರ ಎಂಬುದು ವಸ್ತುವಿಗೆ ಸಮಾನ. ಗಂಡಸಿಗೆ ಋಣಾನುಬಂಧ ರೂಪದಿಂದ ಬರತಕ್ಕವೆಂದರೆ ಪಶು, ಪತ್ನಿ, ಕಳತ್ರ, ಸುತ ಮತ್ತು ಆಲಯ. ಇವೆಲ್ಲ ಐಹಿಕ ಸಂಪತ್ತಿನ ಬಾಬತ್ತು. ಹೆಂಡತಿ ಕೂಡ, ಅವಳು ಒಂದು ಆಸ್ತಿ, ವಸ್ತು, ಕಳತ್ರ. ಹಾಗಾದರೆ ಧರ್ಮಕ್ಕೆ ಸಂಬಂಧಿಸಿದಂತೆ ಪತ್ನಿಗೆ ಸ್ಥಾನವಿಲ್ಲವೇ? ಸತಿಪತಿಗಳ ಧರ್ಮ ಕುರಿತು ಏನು ಹೇಳುವ ಹಾಗಿಲ್ಲವೇ? ಏಕಿಲ್ಲ? ಪತ್ನಿಯಾದವಳು ಧರ್ಮಪತ್ನಿ, ಸಹಧರ್ಮಿಣಿ ಎಂದರೆ ಪತಿಯ ಧರ್ಮವನ್ನನುಸರಿಸುವವಳು ಎಂದಲ್ಲವೇ? ಪತಿಯದೊಂದು ಧರ್ಮ, ಪತ್ನಿಯದೊಂದು ಧರ್ಮ ಆಗಿದ್ದರೆ ಅದು ಧರ್ಮ ವಿವಾಹ ಆಗದೆ ವಿಭಿನ್ನ ಧರ್ಮ ವಿವಾಹವೆನಿಸೀತೆ. ಪತಿಯ ಧರ್ಮವನ್ನನುಸರಿಸದೆ ತನ್ನದೇ ಆದ ಧರ್ಮ ಅನುಸರಿಸುವ ಪತ್ನಿ ಸಹಧರ್ಮಿಣಿ ಆಗುವುದಿಲ್ಲವೇ? ಅಥವಾ ರುಜುವಾದ ಧರ್ಮ ಮಾರ್ಗವನ್ನನುಸರಿಸುವುದಾದರೆ ಆಕೆ ಧರ್ಮಪತ್ನಿ ಎಂದು ಅನಿಸಿಕೊಳ್ಳಲಾಗದೆ? ಇಂಥ ಮಾತನ್ನೆಲ್ಲ ಪತಿಗೂ ಏಕೆ ಅನ್ವಯಿಸಬಾರದು? ಅವಳು ಧರ್ಮಪತ್ನಿ ಎನಿಸಿಕೊಳ್ಳಬೇಕೆನ್ನುವುದಾದರೆ ಅವನು ಧರ್ಮಪತಿ ಏಕಾಗಲಾರ. ಅವನೇಕೆ ಬರೀ ಪತಿ? ದಂಪತಿಗಳಲ್ಲಿ ಅವನು ಬರೀ ಪತಿಯಾಗುವುದಾದರೆ ಅವನ ದಮ್ ಆಗಿರುವವಳು ಪತ್ನಿಯೇ ಎನ್ನಬಹುದಲ್ಲವೇ? ಗೃಹದ ನಿರ್ವಹಣೆ ಹೆಂಡತಿಯದಾದ್ದರಿಂದ ಅವಳು ಗೃಹಿಣಿ ಎನಿಸಿಕೊಂಡಿರುವುದರಿಂದ ಹೊರಗೆ ಉದ್ಯೋಗದಲ್ಲಿದ್ದರೂ ಮನೆಗೆ ಬಂದೊಡನೆ ಗೃಹಿಣಿಯಾಗಿ ಸಮಸ್ತ ಗೃಹ ಕಾರ್ಯವನ್ನು ನಿಭಾಯಿಸಬೇಕೆಂಬುದಾಗಿ ನಿರೀಕ್ಷಿಸುವುದು ತರವಲ್ಲ ಎಂದು ಭಾವಿಸುವ ಅನೇಕ ಗಂಡಸರು ಈಚೀಚೆಗೆ ತಾವು ಹೆಂಡತಿಯರೊಂದಿಗೆ ಗೃಹ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಹೆಂಡತಿಯನ್ನು ಗಂಡ ಗೃಹಿಣಿಯೆಂದೂ, ಗಂಡನನ್ನು ಹೆಂಡತಿ ಗೃಹಸ್ಥನೆಂದೂ ಹೇಳಿಕೊಳ್ಳಬಹುದಲ್ಲವೇ? ಗೃಹ ಕಾರ್ಯವನ್ನು ಅರ್ಧರ್ಧ ಹಂಚಿಕೊಂಡಾಗ ಗಂಡ ತನ್ನ ಹೆಂಡತಿಯನ್ನು ಅರ್ಧಾಂಗಿ ಎಂದು ಸಂಬೋಧಿಸಬಹುದೇನೋ? ಆಗ ಗಂಡ ಅರ್ಧಾಂಗನೆನಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ಅರ್ಧನಾರೀಶ್ವರನ ಕಲ್ಪನೆ ಈಗ ಈ ರೀತಿ ಈ ವಿಚಿತ್ರ ಸನ್ನಿವೇಶದಲ್ಲಿ ಕಾರ್ಯರೂಪಕ್ಕೆ ಬಂದಿದೆ ಎನ್ನಬಹುದೇ? ಆದರೆ ಹೆಂಡತಿಯರನೇಕರು ಈ ಕಾಲದಲ್ಲಿ ತಮ್ಮ ಪತಿರಾಯರನ್ನು ಕುರಿತು ಮಾತನಾಡುವಾಗ ಅವರನ್ನು ತಮ್ಮ ಯಜಮಾನರು ಎಂದು ಹೇಳುವುದು ರೂಢಿ. ಎಂದರೆ ಗಂಡನ ಯಜಮಾನಿಕೆಯನ್ನು ಸ್ತ್ರೀ ಸ್ವಾತಂತ್ರ್ಯದ ಈ ಕಾಲದಲ್ಲೂ ಮಹಿಳೆ ಮನಪೂರ್ವಕವಾಗಿ ಒಪ್ಪಿಕೊಂಡಿರುವಳೆಂದೇ ಕಾಣುತ್ತದೆ. ಇದಕ್ಕೆ ಸಂವಾದಿಯಾಗಿ ಕೆಲವು ಗಂಡಂದಿರು ತಮ್ಮ ಪತ್ನಿಯರನ್ನು ತಮ್ಮ ಯಜಮಾನಿ ಎಂದೇ ಹೇಳುವುದುಂಟು. ಮನೆಯೊಡತಿ ಎನ್ನಲೂಬಹುದು. ಕೆಲವರು ಬೇರೆಯವರಿಗೆ ತಮ್ಮ ಪತ್ನಿಯ ಪರಿಚಯ ಮಾಡಿಕೊಡುವ ಗೋಜಿಗೆ ಹೋಗುವುದಿಲ್ಲ. ಆಕೆಯೊಂದಿಗೆ ಮೌನವಾಗಿ ನಿಂತು ಬಿಡುತ್ತಾರೆ. ಮೌನವೇ ಇಲ್ಲಿ ಮಾತಿಗಿಂತ ಹೆಚ್ಚು ಅರ್ಥಪೂರ್ಣ. ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ? ಇನ್ನು ಕೆಲವರು ತಮ್ಮ ಹೆಂಡತಿಯರನ್ನು ನನ್ನ ಮನೆಯಾಕೆ ಎಂದು ಪರಿಚಯ ಮಾಡಿಕೊಡಬಹುದು. ಮನೆಯಾಕೆ ಎಂದ ಮೇಲೆ ಹೊರಗಿನಾಕೆಯೂ ಒಬ್ಬಳಿರಬಹುದೇ ಎಂಬ ಪ್ರಶ್ನೆ ಹಾಕುವುದು ಅಪ್ರಸ್ತುತ, ಅಧಿಕ ಪ್ರಸಂಗ, ಅನಾಗರಿಕ, ಅಸಭ್ಯ ಎನಿಸಿತು. ಇದೆಲ್ಲ ಗಂಡಸಿಗೆ ಗಂಡನಿಗೆ ಸಂಬಂಧಿಸಿದ ಮಾತಾಯಿತು. ಆದರೆ ಅನೇಕ ಹೆಂಗಳೆಯರು ತಮ್ಮ ಪತಿರಾಯರ ಸಂಬೋಧನೆಯ ಬಗ್ಗೆ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಆ ಬಗ್ಗೆ ಅವರು ಚಾಚೂ ಶಬ್ದ ಎತ್ತುವುದೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರು ಸಿಲುಕಿಕೊಳ್ಳುವುದೇ ಇಲ್ಲ. ಹೆಂಗಸರು ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಚ್ಚು ಕೌಶಲ ಉಳ್ಳವರು ಎಂಬುದರಲ್ಲಿ ಸಂದೇಹವಿಲ್ಲ. ನನ್ನ ಪರಿಚಯದ ಹಿರಿಯ ಸದ್ಗೃಹಸ್ಥರೊಬ್ಬರು ಎಲ್ಲ ಸಮಾರಂಭಗಳಿಗೂ ಸಾಮಾನ್ಯವಾಗಿ ತಮ್ಮ ಪತ್ನಿಯೊಂದಿಗೇ ಹೋಗುತ್ತಿದ್ದರು. ಈ ವಿಚಾರದಲ್ಲಿ ಅವರು ಪಾಶ್ಚಾತ್ಯರ ಪದ್ಧತಿಯನ್ನು ಅನುಸರಿಸುತ್ತಿದ್ದರೆನ್ನಬೇಕು. ಜೊತೆಗೆ ಅವರೊಬ್ಬ ಅಸಾಧಾರಣ ಹಾಸ್ಯಪ್ರಿಯರು. ಯಾವುದೇ ಸಮಾರಂಭದಲ್ಲಿ ಇತರರಿಗೆ ಅವರು ತಮ್ಮ ಪತ್ನಿಯನ್ನು ಪರಿಚಯ ಮಾಡಿಕೊಡುತ್ತಿದ್ದ ರೀತಿ ವಿಚಿತ್ರ.
ಆಕೆ ತನ್ನೊಂದಿಗೆ ವಿವಾಹವಾಗಿದೆ ಎಂಬುದನ್ನು ನೆನಪು ಮಾಡಿಕೊಡುವವಳು ಎಂದು ಹಾಸ್ಯಭರಿತ ಧ್ವನಿಯಲ್ಲಿ ಹೇಳುತ್ತಿದ್ದರು. ಶಿ ಈಸ್ ಮೈ ಮ್ಯಾರೇಜ್ ರಿಮೆಂಬ್ರೆನ್ಸರ್ ಎನ್ನುತ್ತಿದ್ದರು. ಧರ್ಮ, ಅರ್ಥ, ಕಾಮಗಳಲ್ಲಿ ನಾನು ನಿನ್ನನ್ನು ಬಿಟ್ಟು ನಡೆಯುವುದಿಲ್ಲ ಎಂದು ಗಂಡಸಾದವನು ಮದುವೆಯ ಸಂದರ್ಭದಲ್ಲಿ ಹೆಂಡತಿಗೆ ಮಾತು ಕೊಡುತ್ತಾನೆ. ನೀನು ಏನು ವಚನ ನೀಡಿದ್ದೀಯೋ ಅದನ್ನು ನೆನೆಸಿಕೋ, ಹುಷಾರ್ ಎಂದು ಗಂಡನಿಗೆ ಸದಾ ನೆನಪು ಮಾಡಿಕೊಡುವವಳೆ ಹೆಂಡತಿ. ಅವಳೊಂದು ಬಗೆಯ ಕಾವಲು ನಾಯಿ ಇದ್ದ ಹಾಗೆ. ಹೀಗೆಂದರೆ ಅವಳನ್ನು ನಾಯಿ ಎಂದು ಕಡೆಗಣಿಸಿದಂತೆ, ಕೀಳುಗಳೆದಂತೆ ಎಂದು ಭಾವಿಸಬಾರದಂತೆ. ಸಾಕಿದ ನಾಯಿಗಿಂತ ಹೆಚ್ಚು ನಿಷ್ಠೆಯುಳ್ಳ ಪ್ರಾಣಿ ಬೇರೊಂದುಂಟೆ? ಅಂತ ಸ್ಥಾನ ಪತ್ನಿಯದು. ಹೀಗೆಂದು ಅವರೇ ನನಗೊಮ್ಮೆ ವಿವರಿಸಿದ್ದುಂಟು. ಗಂಡನು ಹೆಂಡತಿಯ ಬಗ್ಗೆ ಅಷ್ಟೇ ನಿಷ್ಠೆಯಿಂದ ನಡೆದುಕೊಳ್ಳಬೇಕು, ಅವನು ಅವಳಿಗೆ ಕಾವಲು ನಾಯಿಯಂತೆಯೇ ಎಂದರೆ ಏನಾದ ಹಾಗಾಯಿತು? ಪರಸ್ಪರ ನಿಷ್ಠೆಯಿಂದ ನಾಯಿಗಳಂತೆ ನಡೆದುಕೊಳ್ಳುವ ಇವರ ದಾಂಪತ್ಯ ನಾಯಿಗಳ ದಾಂಪತ್ಯದಂತೆ ಎಂದು ಎನಿಸುವುದಾದರೂ ಇಲ್ಲಿ ಹೋಲಿಕೆಯನ್ನು ನಿಷ್ಠೆ ಎಂಬುದಕ್ಕೆ ಮಾತ್ರ ಅನ್ವಯಿಸಬೇಕೇ ವಿನ ಇಲ್ಲಿಂದ ಮುಂದಕ್ಕೆ ಅದನ್ನು ಎಳೆದು ತರಬಾರದು. ಅದು ವಿವೇಕ ಎನಿಸಲಾರದು. ಇದೆಲ್ಲ ಹೀಗೆ ಇರಲಿ. ಗಂಡ ಹೆಂಡಿರು ಪರಸ್ಪರರನ್ನು ಹೇಗೇ ಸಂಬೋಧಿಸಲಿ, ಇತರರಿಗೆ ಹೇಗೆಂದೇ ತಮ್ಮ ಸಂಗಾತಿಯನ್ನು ಪರಿಚಯಿಸಲಿ, ಅದು ಮುಖ್ಯವಲ್ಲ. ಅದನ್ನು ಕಟ್ಟಿಕೊಂಡು ನಮಗೇನಾಗಬೇಕು? ಅವರು ಚೆನ್ನಾಗಿರಲೆಂದು ಆಶಿಸಿ ಸುಮ್ಮನೆ ಕೈಕಟ್ಟಿ ಕೂರುವುದೇ ವಿವೇಕ.